ವಸಂತನ್ ಫ್ರೆಂಡ್ಸ್ಗಂತೂ ಹೊಟ್ಟೆ ಬಟ್ಟೆ ಎರಡೂ ಬಂದಿದೆ. ಬಾಬಾ ನೀನ್ ಎಷ್ಟು ಕವರ್ ಮಾಡಿದ್ರು ವೇಸ್ಟು ಬಾಬಾ. ಹಾ, ಇನ್ನು ಲಾವಣ್ಯ ಅಕ್ಕ ವಿಷಯಕ್ಕೆ ಬಂದ್ರೆ ಅಕ್ಕ ಏನು ಎತ್ತರದಲ್ಲಿ ತೆಂಗಿನ ಮರದ ಹಾಗಿರ್ತಾಳೆ. ಅಕ್ಕಂಗಂತೂ ಇದೆಲ್ಲ ಸೂಟ್ ಆಗಲ್ಲ. ಲಾವಣ್ಯ ಇಲ್ದಿರೋದಿಕ್ಕೆ ಸರಿ ಹೋಯ್ತು. ಇದ್ದಿದ್ರೆ ನಿನಗ್ ಸರಿಯಾಗಿ ಉತ್ತರ ಕೊಡ್ತಿದ್ಲು. ಅದಕ್ಕೆ ಇದ್ರೆ ಮಾತ್ರ ಭಯ ಪಡೋದಲ್ಲ. ಇನ್ನು ಕಾವ್ಯನ್ ವಿಷಯಕ್ಕೆ ಬಂದ್ರೆ ಕಾವ್ಯಗೂ ಕೂಡ ಮಾಡರ್ನ್ ಡ್ರೆಸ್ಗಳು ಸ್ವಲ್ಪನೂ ಸೂಟ್ ಆಗಲ್ಲ. ಹೌದೌದು, ಕಾವ್ಯ ಈ ನಡುವೆ ನಿದ್ದೆ ಮಾಡಿ ಮಾಡಿ ಸ್ವಲ್ಪ ದಪ್ಪ ಆಗ್ಬಿಟ್ಟಿದ್ದಾಳೆ. ಅದಕ್ಕೆ ಕಾವ್ಯನಿಗೂ ಕೂಡ ಸೂಟ್ ಆಗಲ್ಲ. ಇನ್ನು ಅವನಿ ವಿಷಯಕ್ಕೆ ಬಂದ್ರೆ ಬಂಗಾರ, ನಿನ್ ಹೆಸರು ಹೇಳಿ ಇವ್ರಿಗೆ ಹೇಳೋ ಅವಶ್ಯಕತೆ ಇಲ್ಲ. ನಿನಗ್ ಸೂಟ್ ಆದಷ್ಟು ಈ ಮನೆಯಲ್ಲಿ ಯಾರಿಗೂ ಸೂಟ್ ಆಗಲ್ಲ ಅಷ್ಟೇ. ಸರಿ ಸರಿ, ನಮಗ್ ಟೈಮ್ ಆಗ್ತಿದೆ, ನಾವು ಹೊರಡೋಣ. ಬಾಯ್ ಬಾಯ್ ಬಾವಾ. ಬಾಯ್ ಅಕ್ಕ. ಬಾಯ್. ನಮ್ ಬಗ್ಗೆ ಎಷ್ಟು ಅವಮಾನವಾಗಿ ಮಾತಾಡೋದ್ಲು. ಹೌದಮ್ಮ, ನಿಹಾರಿಕಾ ಮದ್ವೆಗೂ ಮುಂಚೆ ಒಂಥರ ಇದ್ಲು, ಮದ್ವೆ ಆದ್ಮೇಲೆ ಒಂಥರ ಇದ್ದಾಳೆ. ಅಧಿಕಾರ ಮನುಷ್ಯರನ್ನ ಬದಲಾಯಿಸುತ್ತೆ ಅಂದ್ರೆ ಇದೇ ಏನೋ. ನನಗೇನಾದ್ರೂ ನಿಹಾರಿಕಾ ಬಗ್ಗೆ ಹೇಳೋ ಅವಕಾಶ ಬಂದ್ರೆ ಅಮ್ಮನ ಹತ್ರ ಎಲ್ಲ ವಿಷಯನೂ ಹೇಳ್ತೀನಿ. ಏನ್ರಿ, ತುಂಬಾ ತಡ ಆಗಿದೆ, ಮದ್ವೆಗೆ ಎಲ್ರು ಬಂದ್ಬಿಟ್ಟಿರ್ತಾರೆ. ಏನೂ ಆಗಲ್ಲ ಬಿಡುವೇದ, ಮುಹೂರ್ತ ಟೈಮ್ ಕರೆಕ್ಟಾಗಿ ಹೋಗಿರ್ತೀವಿ. ಹಾ ಸೂರ್ಯ ಅವರೇ, ಬರ್ತಿದೀವಿ, ಆನ್ ದಿ ವೇ, ಹತ್ರದಲ್ಲೇ ಇದ್ದೀವಿ. ಮದುವೆ ಕ್ಯಾನ್ಸಲ್ ಆಯ್ತು ಪ್ರಸಾದ್ ಅವರೇ. ಅದ್ಯಾಕ್ರಿ, ಏನಾಯ್ತು? ಮದುವೆ ಹುಡುಗಿಗೆ ಪಬ್ಬಲ್ಲೆಲ್ಲ ಹೋಗಿ ಕುಡಿಯೋ ಅಭ್ಯಾಸ ಇದೆ ಅನ್ಸುತ್ತೆ. ಅದು ಗೊತ್ತಾಗಿ ಗಂಡಿನ ಕಡವರು ಮದುವೆ ಕ್ಯಾನ್ಸಲ್ ಮಾಡಿದ್ರು. ಮದುವೆ ಹುಡುಗಿ ತಾತಾಗೆ ಹಾರ್ಟ್ ಅಟ್ಯಾಕ್ ಬೇರೆ ಬಂದಿತ್ತು. ಅಯ್ಯೋ, ಹೌದೇನ್ರಿ? ಏನ್ರಿ ಹೀಗಾಯ್ತು? ನಾವೇನ್ ಮಾಡಕ್ಕಾಗುತ್ತೆ ವೇದ, ದಿನಗಳು ಹಾಗಿದೆ. ಸರಿ, ಮನೆಗೆ ಹೋಗೋಣ. ಹಾಯ್ ಹಾಯ್. ಹಾಯ್. ಬೈ ದ ವೇ, ದಿಸ್ ಇಸ್ ಕೃಷ್ಣ, ಮೈ ಹಸ್ಬೆಂಡ್. ಹಾಯ್. ನನ್ನ ಹುಡ್ಬಿಗೆ ಸ್ವಲ್ಪ ನಾಚಿಕೆ ಜಾಸ್ತಿ. ಹುಡುಗಿರನ್ನ ನೋಡಿದ ಕೂಡಲೇ ಹಾಗೆ ದೂರ ಓಡ್ ಹೋಗ್ತಾನೆ. ಸೋ ಕ್ಯೂಟ್. ಏನಾಯ್ತ್ರಿ? ಏನೋ ಟ್ರಬಲ್ ಇರ್ಬೇಕು ವೇದ. ಏನಾಯ್ತು ಅಂತ ಕಾಣಿಸ್ತಾ ಇಲ್ಲ, ಲೈಟ್ ಹಾಕು. ನಿಹಾ, ನೀನ್ ಈ ಡ್ರೆಸ್ಸಲ್ಲಿ ತುಂಬಾ ಚೆನ್ನಾಗಿ ಕಾಣಿಸ್ತಿದ್ಯಾ. ನಿನ್ನೆ ತರ ಯಾರೇ ನೋಡಿದ್ರು ಅವ್ರ ಎದುರೇ ಓಡ್ತಾ ಹೋಗುತ್ತೆ. ನಿನಗ್ ಮ್ಯಾರೇಜ್ ಆದ್ಮೇಲೆ ಪಬ್ಬಕ್ ಬರೋದೇ ಬಿಟ್ಬಿಟ್ಟೆ. ಯುನೋ ಕೃಷ್ಣ, ಮ್ಯಾರೇಜ್ ಮುಂಚೆ ಇವಳು ದಿನ ಒಂದೊಂದು ಪಬ್ಗೆ ಹೋಗ್ತಿದ್ಲು. ನಿಹಾ ಸ್ಟೈಲ್ ನೋಡಿ ಹುಡುಗರೆಲ್ಲ ಫಿದಾ ಆಗೋಗ್ತಿದ್ರು. ಅದೆಲ್ಲ ನೋಡಿ ದೊಡ್ಡ ಮಾಡೆಲ್ ಆಗ್ತಾಳೇನೋ ಅನ್ಕೊಂಡಿದ್ವಿ, ಆದ್ರೆ ನಿಮ್ಗೆ ಹೆಂಡತಿಯಾಗಿ ಬಂದಿದ್ದಾಳೆ. ಸರಿ ಸರಿ, ಇವತ್ತು ಪಬ್ಬಲ್ಲಿ ಎಲ್ಲರೂ ಚೆನ್ನಾಗಿ ಎಂಜಾಯ್ ಮಾಡೋಣ. ಬಿಲ್ ಪೂರ್ತಿ ನಾನೇ ಪೇ ಮಾಡ್ತೀನಿ. ಓಕೆ? ಏನಾಯ್ತ್ರಿ? ಏನೋ ಟ್ರಬಲ್ ಇರ್ಬೇಕು ವೇದ. ಪಬ್ ಕ್ಲೋಸ್ ಆಗುತ್ತೇನೋ, ಒಳಗಡೆ ಹೋಗೋಣ. ನಮ್ಮ ಫ್ರೆಂಡ್ ಇನ್ನೊಂದು ಹುಡುಗಿ ಬರಬೇಕು, ಅದಕ್ಕೆ ವೇಟ್ ಮಾಡ್ತಾ ಇದ್ದೀವಿ. ಓಹೋ, ಏನಾಯ್ತು ವೇದ? ಅಲ್ಲಿ ನೋಡ್ರಿ, ಹೆಣ್ಮಕ್ಳು ಯಾವ ರೀತಿ ಬಟ್ಟೆ ಹಾಕೊಂಡಿದ್ದಾರೆ ಅಂತ. ಅವ್ರ ಮನೇಲಿ ದೊಡ್ಡವರು ಏನು ಹೇಳೋದಿಲ್ವೇನ್ರಿ? ಹೀಗ್ ಬಿಟ್ಬಿಡ್ತಾರ? ಹೆಣ್ಣು ಗಂಡು ಅನ್ನೋ ವ್ಯತ್ಯಾಸನೇ ಇಲ್ದೆ ಹೇಗಿದ್ದಾರೆ ಅಂತ ನೋಡಿ. ನಮ್ಮ ಮನೆಯಲ್ಲಿ ಅದೃಷ್ಟ ಚೆನ್ನಾಗಿದ್ದು ಯಾವ ಹೆಣ್ಮಕ್ಳಿಗೂ ಈ ಬುದ್ಧಿ ಬಂದಿಲ್ಲ. ನಮ್ಮ ಮನೆ ಹೆಣ್ಮಕ್ಳು ಮೈ ತುಂಬ ಪದ್ಧತಿಯಿಂದ ಬಟ್ಟೆ ಹಾಕೋತಾರ್ರಿ.
ಆದ್ರೂ ನಮ್ಮನೆ ಸಂಪ್ರದಾಯ ಅವ್ರಿಗೆ ಹೇಗ್ ಬರುತ್ತೆ ವೇದ? ಎಕ್ಸ್ಕ್ಯೂಸ್ ಮೀ. ಓಕೆ ಓಕೆ. ನೇಹಾ ಬೇಬಿ, ಅನು ಒಳಗಡೆನೆ ಇದ್ದಾಳಂತೆ, ನೀನ್ ಬಂದ್ಬಿಡು. ನಡೀರಿ. ಕಮ್ ಕೃಷ್ಣ, ಕಮ್. ಹೋಗೋಣ ನಡಿ. ರೆಡಿ ಆಯ್ತಾ ರೀ? ಸ್ಟಾರ್ಟ್ ಆಯ್ತು ವೇದ. ಅತ್ತೆ ಮಾವ ಮದುವೆಗೆ ಹೋಗಿದ್ದಾರೆ, ನಿಹಾರಿಕಾ ಕೃಷ್ಣ ಪಬ್ಗೆ ಹೋಗಿದ್ದಾರೆ, ಅವನಿ ಶ್ರೀಕರ್ ಎಲ್ಲಿಗೆ ಹೋಗಿದಾರೋ ಗೊತ್ತಿಲ್ಲ. ನಾವು ಮಾತ್ರ ದೆವ್ವಗಳ ಹಾಗೆ ಯಾಕೆ ಕೂತ್ಕೋಬೇಕು? ಮಲ್ಕೊಳ್ಳೋಣ ನಡೀರಿ. ನಿಹಾರಿಕಾ ನಮ್ಮನ್ನ ಅಂತಂತ ಮಾತು ಹೇಳಿ ಹೋದಾಗಿಂದ ನನಗಂತೂ ಮೈಯೆಲ್ಲ ಉರಿತಿದೆ ರೀ. ಹಾಗಾದ್ರೆ ವಾಟರ್ ಹಾಕೋ. ಅಮ್ಮ ಸೀರಿಯಸ್ ಆಗಿರ್ಬೇಕಾದ್ರೆ ಡಬ್ಬ ಪಂಚೆಲ್ಲ ಹೇಳ್ಬೇಡ ಅಪ್ಪ. ಇವಾಗ ನಾವ್ ಏನ್ ಮಾಡಕ್ಕಾಗುತ್ತೆ? ಆಗಿದ್ದೇನೋ ಆಗೋಯ್ತು, ಬಿಟ್ಬಿಡಿ. ಬಿಡಲ್ಲ. ನಿಹಾರಿಕಾಗೆ ಬಡ್ಡಿ ಸಮೇತ ವಾಪಸ್ ಕೊಡೋವರೆಗೂ ನನಗ್ ಮನಶಾಂತಿ ಇರಲ್ಲ. ನಾನು ಕೂಡ. ನಿಹಾರಿಕಾ ಬರ್ತಿದ್ದ ಹಾಗೇನೆ ನೀನು ತುಂಬಾ ಜಾಸ್ತಿ ಮಾಡ್ದೆ, ಮರ್ಯಾದೆಯಿಂದ ಸಾರಿ ಹೇಳು, ಇಲ್ಲ ಅಂದ್ರೆ ತಾತ ಅಮ್ಮಮ್ಮನ ಹತ್ರ ನಿನ್ ಬಗ್ಗೆ ಹೇಳ್ಬಿಡ್ತೀನಿ ಅಂತ ಹೆದರ್ಸ್ಬೇಕು. ಅಲ್ಲಿ ನೋಡಿ, ನಿಹಾರಿಕಾ ಕೃಷ್ಣ ಬಂದ್ರು ಅನ್ಸುತ್ತೆ. ಬರ್ಲಿ ಬರ್ಲಿ, ಬಂದ ಮೇಲೆ ಸರಿಯಾಗಿ ಕೇಳ್ತೀನಿ. ಪಬ್ಗೆ ಹೋಗಿದ್ದಾರೆ ಅಂದ್ರೆ ಕೃಷ್ಣ ಸ್ವಲ್ಪ ಜಾಸ್ತಿನೇ ಕುಡ್ದಿರ್ತಾನೆ, ಸ್ವಲ್ಪ ಹುಷಾರು. ಮಾವ ಕುಡಿತಾನ? ಅವ್ರು ಹೋಗಿದ್ದು ಪಬ್ಗೆ, ಪೂಜೆಗಲ್ವೇ? ನೀನ್ ಬೈಯೋ ಬೈಗುಳಕ್ಕೆ ನಿಹಾರಿಕಾ ಕೃಷ್ಣ ಮಾವ ನಮ್ ಗ್ರಿಪ್ಗೆ ಬಂದ್ಬಿಡ್ಬೇಕು. ನಾವು ಬರುತ್ತೆ ಅನ್ಕೊಂಡಿದ್ ಕ್ಯಾರೆಕ್ಟರ್ಗಳೇ ಬೇರೆ, ಬರ್ತಿರೋ ಕ್ಯಾರೆಕ್ಟರ್ಗಳೇ ಬೇರೆ. ಇದೇನ್ ಹೀಗಾಯ್ತಲ್ಲೇ? ನಿದ್ದೆ ಮಾಡ್ದೆ, ಬಾಗ್ಲು ಹಾಕ್ದೆ, ಏನ್ ಮಾಡ್ತಾ ಇದ್ದೀರಾ? ನಮ್ ವಿಷಯ ಬಿಡಿ. ನೀವು ಮದ್ವೆಗೆ ಹೋಗಿದ್ರಲ್ಲ, ಯಾಕೆ ವಾಪಸ್ ಬಂದ್ಬಿಟ್ರಿ? ನೀವು ಬೆಳಗ್ಗೆ ಬರ್ತೀನಿ ಅಂದಿದ್ರಿ ಅಲ್ವಾ? ಇದ್ದಕ್ಕಿದ್ದ ಹಾಗೆ ಮದ್ವೆ ಕ್ಯಾನ್ಸಲ್ ಆಯ್ತು, ಅದಕ್ಕೆ ಬಂದ್ಬಿಟ್ವಿ. ನೀವು ಬೆಳಗ್ಗೆ ಬರ್ತೀರಾ ಅನ್ನೋ ನಂಬಿಕೆಯಿಂದ ಅವ್ರು ಹೊರಗಡೆ ಹೋದ್ರು. ಯಾರು? ಯಾರಂದ್ರೆ ಅದು ಏನ ಗುಣಗ್ತಿದ್ಯಾ? ಬೇಗ ಹೇಳು. ಅದೇ ಮಾವ, ಅವನಿ ಶ್ರೀಕರ್. ಅತ್ತೆ ಮಾವ ಮದ್ವೆಗೆ ಹೋಗ್ತೀನಿ ಅಂದ್ರಿ? ಕ್ಯಾನ್ಸಲ್ ಆಯ್ತು, ಬಂದ್ಬಿಟ್ವಮ್ಮ. ನಾವು ಈಗಲೇ ಬಂದಿದ್ದು. ಹಾ, ನೀವೆಲ್ಲಿ ಹೋಗಿದ್ರಿ? ಫ್ರೆಂಡ್ ಒಬ್ಬಂದು ಬರ್ಡೇ ಆಯ್ತು, ಹೋಗಿದ್ವಿ. ಎಲ್ರೂ ಇಲ್ಲೇ ಇದ್ದೀರಾ? ನಿಹಾರಿಕಾ ಕೃಷ್ಣ ಎಲ್ಲಿ? ರೂಮಲ್ಲಿ ಮಲ್ಗಿದಾರಾ? ಕೇಳ್ತಿದ್ರೆ ಯಾಕಮ್ಮ ಹೇಳ್ತಿಲ್ಲ? ಏನೋ ನಮಗ್ ಗೊತ್ತಿಲ್ಲ. ನಾವು ನೋಡಿಲ್ಲ. ಏನಾಯ್ತು ನಿಮ್ಗೆ? ಸ್ವಲ್ಪ ವಿಚಿತ್ರವಾಗಿ ಕಾಣಿಸ್ತಿದ್ದೀರಾ. ಅತ್ತೆ ಮಾವ ಕೇಳಿದ ಪ್ರಶ್ನೆಗೆ
ಇವ್ರು ಹೇಳ್ತಾ ಇರೋ ಉತ್ತರಕ್ಕೆ ಹೊಂದಾಣಿಕೆನೇ ಆಗ್ತಿಲ್ಲ. ಯಾವುದೋ ವಿಷಯನ ಮುಚ್ಚಿಡ್ತಿರೋ ಹಾಗೆ ಕಾಣಿಸ್ತಿದೆ. ನಾವೇನು ಮುಚ್ಚಿಡ್ತಿಲ್ಲ. ಹೌದೌದೌದು, ಕೃಷ್ಣ ನಿಹಾರಿಕಾ ಬಗ್ಗೆ ನಾವೇನು ಮುಚ್ಚಿಡ್ತಿಲ್ಲ. ಹಾಗಿದ್ದಾಗ ಅವರಿಬ್ರು ಒಳಗಡೆ ಇರ್ತಾರೆ. ಕೃಷ್ಣ ಬಾವ, ನಿಹಾರಿಕಾ ಹೊರಗಡೆ ಬನ್ನಿ. ಮನೇಲಿ ಇಲ್ಲ. ಎಲ್ಲಿಗೆ ಹೋಗಿದ್ದಾರೆ? ಹೇಳಿ. ಹೇಳ್ಬಾರ್ದು. ಹೇಳ್ಬಾರ್ದಾ? ಯಾಕೆ? ಯಾಕಂದ್ರೆ ನಮ್ಮ ಹತ್ರ ಏನ್ ಮುಚ್ಚಿಡ್ತಿದ್ದೀರಾ ಹೇಳಿ. ಹೇಳೋದಕ್ಕೆ ನನಗೇನು ಭಯ ಇಲ್ಲ, ಹೇಳ್ಬಿಡ್ತೀನಿ. ಕೃಷ್ಣ ನಿಹಾರಿಕಾ ಪಬ್ಗೆ ಹೋಗಿದ್ದಾರೆ. ಏನಂದೆ? ನಿನ್ ಎರಡನೇ ಮಗ ಎರಡನೇ ಸೊಸೆ ಡಿಸ್ಕೋ ಡ್ಯಾನ್ಸ್ ಮಾಡಕ್ಕೆ ಪಬ್ಗೆ ಹೋಗಿದ್ದಾರೆ ಅಂತ ಹೇಳ್ತಾ ಇದ್ದೀನಿ. ಯಾಕೆ ಹೊಡ್ದ್ಯಮ್ಮ? ಬಾಯ್ಗೆ ಬಂದಾಗ ಸುಳ್ಳು ಹೇಳ್ದೆ ಅಂದ್ರೆ ಸಾಯಿಸ್ಬಿಡ್ತೀನಿ. ಏನ್ ಅನ್ಕೊಂಡಿದ್ಯಾ? ಯಾರ ಬಗ್ಗೆ ಏನ್ ಮಾತಾಡ್ತಿದ್ಯಾ? ನಿಹಾರಿಕಾ ನನ್ನ ಜಾತಕದ ವಾರಸ್ದಾರಳು. ಸಂಪ್ರದಾಯಕ್ಕೆ, ಸಂಸ್ಕೃತಿಗೆ ನಿಲೆಯ ಆಗಿರೋ ಕುಟುಂಬದ ಸೊಸೆ. ಅಂತ ಜಾಗಕ್ಕೆ ಅವಳು ಯಾಕೆ ಹೋಗ್ತಾಳೆ? ಏನಾಗಿದೆ ನಿನ್ಗೆ? ಯಾಕೆ ನಿಹಾರಿಕಾ ಮೇಲೆ ಅಷ್ಟು ದೊಡ್ಡ ಆರೋಪ ಮಾಡ್ತಿದ್ಯಾ? ನಿಹಾರಿಕಾ ಬಗ್ಗೆ ನೀನ್ ತುಂಬಾ ದೊಡ್ಡದಾಗಿ ಊಹಿಸ್ಕೊತಿದ್ಯಮ್ಮ. ನಿಹಾರಿಕಾ ನೀನು ಊಹೆಗೂ ಆಸೆಗೂ ತಕ್ಕ ವ್ಯಕ್ತಿ ಅಲ್ಲ. ನಿಹಾರಿಕಾ ಇವತ್ತು ಮಾಡ್ರನ್ ಡ್ರೆಸ್ ಹಾಕೊಂಡು ಕೃಷ್ಣನ್ನು ಕರ್ಕೊಂಡು ಪಬ್ಗೆ ಹೋಗಿದ್ದಾಳೆ. ನಾನು ಹೇಳಿದ್ದು ಸುಳ್ಳಲ್ಲ, ನಿಜ. ಹೌದು ಅತ್ತೆ ಅವರೇ, ನಿಜವಾಗ್ಲೂ ನಿಜ. ನಮ್ಮ ಕಣ್ಣು ಮುಂದೆನೆ ಇಬ್ರು ಹೋದ್ರು. ಅತ್ತೆಯವ್ರಿಗೆ ಗೊತ್ತಾದ್ರೆ ಚೆನ್ನಾಗಿರಲ್ಲ ಅಂದ್ರೆ ಮದ್ವೆಗೆ ಹೋಗಿದ್ದಾರೆ, ಬೆಳಗ್ಗೆವರೆಗೂ ಬರೋಲ್ಲ ಅನ್ನೋ ಧೈರ್ಯದಿಂದ ಹೋದ್ರು. ನಾನ್ ನಂಬಲ್ಲ. ನಿಮ್ಗೆ ಅವ್ರಿಗೆ ಏನಾದ್ರು ಜಗಳ ಆಗಿದ್ಯಾ? ಅದಕ್ಕೆ ಹೀಗೆ ಹೇಳ್ತಿದ್ದೀರಾ? ಅತ್ತಿಗೆ, ನೀವು ತಪ್ಪು ತಿಳ್ಕೊಂತಿದ್ದೀರಾ ಅನ್ಸತ್ತೆ. ನಿಹಾರಿಕಾ ಮಾಡರ್ನ್ ಡ್ರೆಸ್ ಯಾಕೆ ಹಾಕೋತಾಳೆ? ಅನಾವಶ್ಯಕವಾಗಿ ಅತ್ತೆಗೆ ಟೆನ್ಷನ್ ಕೊಡಬೇಡಿ. ಅಬ್ಬೋ, ನಿನಗೆ ಗೊತ್ತಿಲ್ದಿರೋ ಹಾಗೆ ಚೆನ್ನಾಗಿ ಮಾತಾಡ್ತಿದ್ಯಾ. ಅಮ್ಮಮ್ಮ, ಈ ವಿಷಯ ಅವನಿ ಶ್ರೀಕರ್ ಮಾವಂಗ್ ಕೂಡ ಗೊತ್ತು. ಯಾವ ವಿಷಯ? ನೀವು ಏನೇನೋ ಅನ್ಕೊಂಡು ಕೊನೆಗೆ ನಮ್ಮೇಲೆ ಹೇಳ್ತಿದ್ದೀರಲ್ಲ, ಯಾಕೆ? ನಿಹಾರಿಕಾಗೆ ಮಾಡರ್ನ್ ಡ್ರೆಸ್ ಹಾಕೊಳ್ಳೋ ಅಭ್ಯಾಸ ಇದೆ ಅನ್ನೋ ವಿಷಯ ನಿಮಗ್ ಗೊತ್ತು ಅಂತ ಹೇಳ್ತಿದ್ದೀನಿ. ಒಂದ್ ಟೈಮಲ್ಲಿ ನಿಹಾರಿಕಾನ ರೆಡ್ ಹ್ಯಾಂಡೆಡ್ ಆಗಿ ಹಿಡಿಯೋಕ್ ಹೋಗಿದ್ದೆ ಅಲ್ವಾ? ಇದು ಕಾವ್ಯದು ಅನ್ಸತ್ತೆ. ನಂದೇ ಅಮ್ಮಮ್ಮ. ಆವತ್ತು ನನಗೆ ದುಡ್ಡಿನ ಆಸೆ ತೋರಿಸಿ ನಿಹಾರಿಕಾ ನನ್ನನ್ನು ಸಿಕ್ಕಾಕ್ಸಿದ್ಲು. ಅನಾವಶ್ಯಕವಾಗಿ ಆರೋಪ ಮಾಡಬೇಕಾಗಿರೋ ಅವಶ್ಯಕತೆ ನಮಗಿಲ್ಲಮ್ಮ. ಸ್ವಲ್ಪ ಹೊತ್ತು ಕಾಯಿರಿ, ಪಾರ್ಟಿ ಮುಗಿಸ್ಕೊಂಡು ಮನೆಗೆ ಬರ್ತಾರಲ್ವಾ, ನಿಮಗೆ ಅರ್ಥ ಆಗುತ್ತೆ. ನಿಜ ಸುಳ್ಳು ನಿಮಗೆ ಗೊತ್ತಾಗುತ್ತೆ. ಒಂದು ರಾತ್ರಿ ನಾವು ಇಲ್ಲ ಅಂದಿದ್ದಕ್ಕೆ ಇವರೆಲ್ಲರೂ ಯಾಕೆ ಹೀಗೆ ಮಾತಾಡ್ತಿದ್ದಾರೆ ವೇದ? ನಿನ್ ಜಾತಕ ಹೊಂದಿರೋ ಎರಡನೇ ಸೊಸೆ ಬಗ್ಗೆ ಹೇಳ್ತಿರೋದು ಯಾರೋ ಹೊರಗಡೆ ಅವ್ರಲ್ಲಮ್ಮ, ನಿನ್ ಸ್ವಂತ ಮಗಳು, ಅಳಿಯ, ಮೊಮ್ಮಗಳು. ಮಾಮೂಲಿಯಾಗಿ ಈ ಸಮಯದಲ್ಲಿ ಅವನಿ ಶ್ರೀಕರ್ ಕೂಡ ಬಾಯಿ ಬಿಡಬೇಕು. ಯಾಕೋ ಮೌನವಾಗಿ ನಿಂತಿದ್ದಾರೆ. ಅಯ್ಯೋ, ಮಾತಿಗೂ ನಮ್ಮನ್ ಮಧ್ಯ ಯಾಕೆ ಹೇಳ್ತಿದ್ದೀರಾ? ಸಾಕು ನಿಲ್ಸಿ ನಿಮ್ ನಾಟಕನ. ನನ್ನ ಮನೆ ಸಂಪ್ರದಾಯಕ್ಕೆ ವಿರುದ್ಧವಾಗಿ ನನ್ನ ಸೊಸೆ ಯಾವತ್ತೂ ವರ್ತಿಸೋದಿಲ್ಲ. ಹಾಗೇನಾದ್ರೂ ಮಾಡಿದ್ರೆ ನಾನು ಸುಮ್ಮನೆ ಬಿಡೋದೂ ಇಲ್ಲ. ಅದಕ್ಕೆ ಅವರು ಹೇಳಿದ ನಿಜಾನೇ ಆದ್ರೆ ಇವತ್ತು ನಿಹಾರಿಕಾ ಹೊರಗಡೆ ಹೋಗ್ತಾಳೆ.
ಇಬ್ರು ಇಷ್ಟೊತ್ತಿಗೆ ಹೊರಟಿರ್ತಾರೆ, ನೀವು ಸ್ವಲ್ಪ ಹೊತ್ತು ಕಾಯಿರಿ. ವಾವ್, ಇವತ್ ಮಾತ್ರ ನಾವು ಸೂಪರ್ ಆಗಿ ಎಂಜಾಯ್ ಮಾಡಿದ್ವಿ. ಎಷ್ಟು ದಿನ ನಾವು ಪಬ್ಬಲ್ಲಿ ವೆಸ್ಟರ್ನ್ ಡ್ಯಾನ್ಸ್ ಮಾಡಿದ್ವಿ, ಸಾಲ್ಸಾ ಡ್ಯಾನ್ಸ್ ಮಾಡಿದ್ವಿ, ಬಟ್ ಫಸ್ಟ್ ಟೈಮ್ ಪಬ್ಬಲ್ಲಿ ಈ ಥರನೂ ಡ್ಯಾನ್ಸ್ ಮಾಡ್ಬೋದು ಅಂತ ನಿನ್ನ ಹಬ್ಬಿ ಕೃಷ್ಣ ತೋರಿಸಿದ್ರು. ಇಟ್ಸ್ ರಿಯಲಿ ವಂಡರ್ಫುಲ್. ಇದನ್ನೇನ್ ಹೇಳ್ತೀರಾ? ಇದಕ್ಕೂ ಮುಂಚೆ ಶವದ ಮುಂದೆ ಡ್ಯಾನ್ಸ್ ಮಾಡ್ತಿರ್ಬೇಕಾದ್ರೆ ಶವ ಕೂಡ ಎದ್ದು ಡ್ಯಾನ್ಸ್ ಮಾಡ್ತಾ ಇತ್ತು. ಇಟ್ಸ್ ಅ ಜೋಕ್. ನನ್ನ ಹಸ್ಬೆಂಡ್ಗೆ ಸೆನ್ಸ್ ಆಫ್ ಹ್ಯೂಮರ್ ತುಂಬಾ ಜಾಸ್ತಿ. ಯಾ ಜೋಕ್ ಮಾಡಿದೆ. ಹಾ ಸರಿ, ನಾವು ಹೊರಡ್ತೀವಿ. ಬಾಯ್ ಸೋಫಿ. ಬಾಯ್ 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 ಬಾಯ್. ಏನು ನನ್ನ ಫ್ರೆಂಡ್ಸ್ ಮುಂದೆ ಹಾಗೆ ಮಾತಾಡ್ತೀಯಾ? ಸಾರಿ ಬಂಗಾರ, ಮೊದಲು ಹೀಗೆ ಇದ್ದಿದ್ದಲ್ವಾ, ಅದಕ್ಕೆ ಫ್ಲೋಲ್ಲಿ ಬಂದ್ಬಿಡ್ತು. ಸರಿ, ಅದನ್ನೆಲ್ಲ ಬಿಡು. ಪಬ್ಬಲ್ಲಿ ಮಾತ್ರ ನಾವು ತುಂಬ ಎಂಜಾಯ್ ಮಾಡಿದ್ವಿ ಅಲ್ವಾ? ಬಂಗಾರ, ಈ ಥರ ವಾರದಲ್ಲಿ ಒಂದ್ಸಲ ಆದರೂ ಪಬ್ಬಿಗೆ ಹೋಗಬೇಕು. ಇವಾಗೇನು ಅತ್ತೆ ಮಾವ ಹೊರಗಡೆ ಹೋಗಿರೋದಕ್ಕೆ ನಾವು ಪಬ್ಬಿಗೆ ಬರೋದಕ್ಕೆ ಸಾಧ್ಯ ಆಯಿತು. ರೆಗ್ಯುಲರ್ ಆಗಿ ಬರಬೇಕು ಅಂದ್ರೆ ಅದಾಗೋ ಕೆಲಸ ಅಲ್ಲ ಬಿಡು. ಹಾಗಾದ್ರೆ ಈ ಸಲ ಪ್ಲಾನ್ ಮಾಡಿ ಅಪ್ಪ ಅಮ್ಮನ ತೀರ್ಥಯಾತ್ರೆ ಕಳಿಸಿ ನಾವು ವಿಹಾರ ಯಾತ್ರೆ ಮಾಡೋಣ. ನಿನ್ ಕೈಗೆ ಅವಸರ ಜಾಸ್ತಿ ಅಮ್ಮ, ಅದಕ್ಕೆ ಮಗಳ ಮಾತನ್ನು ನಮ್ದೆ ಕೈ ಮಾಡ್ದೆ. ನಾವ್ ಏನೋ ನಿಮ್ಮ ಮನೇಲಿರೋ ಮಾತ್ರಕ್ಕೆ ಇಷ್ಟೊಂದು ದಬ್ಬಾಳಿಕೆನಾ? ನೀವು ದೊಡ್ಡವರು ಅಂತ, ನ್ಯಾಯವಾಗಿರ್ತೀರಾ ಅಂತ, ನ್ಯಾಯವಾದ ತೀರ್ಪು ಕೊಡ್ತೀರಾ ಅಂತ ಎಲ್ರೂ ನಿಮ್ಮನ್ನ ಗೌರವಿಸ್ತಿದ್ದೀವಿ. ಆದ್ರೆ ಒಂದೊಂದ್ ಸಾರಿ ನೀವು ಕೂಡ ದೊಡ್ಡಸ್ತಿಕೆನ ಮರ್ತು ಹೋಗ್ತಿದ್ದೀರಾ. ಕಾವ್ಯ, ವಯಸ್ಸಿಗೆ ತಕ್ಕ ಹಾಗೆ ಮಾತಾಡು, ಹದ್ದು ಮೀರ್ಬೇಡ. ಕಾವ್ಯ ಹೇಳಿದ್ರಲ್ಲಿ ತಪ್ಪೇನಿದೆಪ್ಪ? ಇನ್ನು ಬಾಯಿ ಮುಚ್ತೀರ ನೀವು? ನ್ಯಾಯದ ಬಗ್ಗೆ ಮಾತಾಡ್ದಾಗೆಲ್ಲ ಹೀಗೆ ನಮ್ಮ ಬಾಯಿ ಮುಚ್ಚಿಸ್ತಿದ್ದೀರಾ. ಅಣ್ಣ, ಅವ್ರು ಬರೋವರೆಗೂ ಸ್ವಲ್ಪ ಮೌನವಾಗಿರಿ. ಅವಮಾನ ಆಗಿದ್ದು ನಮಗೆ, ನಿಮಗಲ್ಲ. ಅದಕ್ಕೆ ನೀನು ಪ್ರಶಾಂತವಾಗೇ ಮಾತಾಡ್ತೀಯ. ಇದೆಲ್ಲ ಅಲ್ಲಮ್ಮ, ತಪ್ಪು ಮಾಡಿದವ್ರನ್ನ ನೀವು ಶಿಕ್ಷಿಸ್ತೀರಾ ಅಲ್ವಾ? ನಾವು ಹೇಳಿದ್ದು ನಿಜಾನೇ ಆದ್ರೆ ನೀವು ನಿಮ್ಮ ಎರಡನೇ ಸೊಸೆನ ಏನ್ ಮಾಡ್ತೀರಾ? ನನ್ನ ಸೊಸೆ ಅಂತ ಕೆಲಸ ಮಾಡಿದ್ರೆ ನಾನು ತಡ್ಕೊಳ್ಳೋದಿಲ್ಲ. ನನ್ನ ಹೃದಯ ನಿಂತು ಹೋಗುತ್ತೆ. ಪ್ರತಿ ತಪ್ಪಿಗೂ ಒಂದು ಶಿಕ್ಷೆ ಇರುತ್ತೆ. ಅವರು ತಪ್ಪು ಮಾಡಿದ್ರೆ ಮಾತ್ರ ಅವ್ರಿಗೆ ಶಿಕ್ಷೆ ಕಠಿಣವಾಗಿರುತ್ತೆ. ಏನ್ ಮಾಡ್ತೀರಾ? ಬರ್ಲಿ, ಹೇಳ್ತೀನಿ. ಅಲ್ಲಿ ನೋಡಿ, ಹೊರಗಡೆ ಕಾರ್ ಬಂತು. ಇಬ್ರು ಪಬ್ಬಲ್ಲಿ ಪಾರ್ಟಿನ ಚೆನ್ನಾಗಿ ಎಂಜಾಯ್ ಮಾಡಿ ಬಂದಿರ್ತಾರೆ. ಇವಾಗ ನಿಮಗೆ ನಿಜ ಗೊತ್ತಾಗುತ್ತೆ ಅಲ್ವಾ? ವೆಯ್ಟ್ ಮಾಡಿ. ಅಪ್ಪ ಅಮ್ಮನ ಪ್ಲಾನ್ ಮಾಡಿ 1 ತಿಂಗಳು ಹೊರಗಡೆ ಕಳಿಸಿದ್ವಿ ಅನ್ಕೋ, ನಾವು ಯಾರಿಗೂ ಹೆದರದೆ ಪಬ್ಲಿಕ್ ಆಗಿ ಪಬ್ಬಿಗೆ ಹೋಗ್ಬೋದು ಅನ್ಕೋ. ಅವನಿ, ಅತ್ತೆ, ನೀನೊಂದು ಕೆಲಸ ಮಾಡು. ಹೇಳಿ ಅತ್ತೆ. ವಸಂತ ಅವ್ರು ಹೇಳಿದ್ದು ನಿಜ ಆಗಬಾರ್ದು ಅಂತ ಅನ್ಕೋತಾ ಇದ್ದೀನಿ. ನಿಜ ಅಲ್ಲ ಅಂತ ನಂಬ್ತಿದ್ದೀನಿ. ಒಂದು ವೇಳೆ ನಿಹಾರಿಕಾ ಏನಾದರೂ ಇವ್ರು ಹೇಳ್ದಾಗೆ ಮಾಡ್ರನ್ ಬಟ್ಟೆಯಲ್ಲಿದ್ದರೆ ಮಾತ್ರ ನಿಹಾರಿಕಾಗೆ ಒಳಗಡೆ ಕಾಲು ಇಡಬೇಡ ಅಂತ ಹೇಳು. ಅಲ್ಲಿಂದ ಹಾಗೆ ಹೊರಗಡೆ ಹೋಗೋದಕ್ಕೆ ಹೇಳು.